ಮಾಮಿಗೆ ಫಸ್ಟ್ ಮಾಮಿಗೆ ಇಟ್ಬಿಡ್ತೀನಿ ಇರೋ. ಓಕೆ, ಫಸ್ಟ್ ಮಾಮಿಗೆ. ಮಾಮಿ ಶಂಕ ಸಿಕ್ತಾ? ಶಂಕ ಅದು ಶಂಕರ. ಥ್ಯಾಂಕ್ಸ್ ಮಾಮಿ. ಎಸ್, ಥ್ಯಾಂಕ್ಸ್ ಮಾಮಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ಹಬ್ಬ ಆದ ಮಾರನೇದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಾಮಿಗೆ ಫಸ್ಟ್ ಮಾಮಿಗೆ ಇಟ್ಬಿಡ್ತೀನಿ ಇರೋ. ನೋಡಿ, ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ಜಾಮೂನ್ ಮಾಡಿದ್ದೆ. ಸೊ ಇದು ಆ್ಯಕ್ಚುಲಿ ಶನಿವಾರ, ಇದು ಶುಕ್ರವಾರ ದೇವ್ರನ್ನ ಕೂರಿಸಿದ್ವಿ, ಶನಿವಾರ ಒಂದಿನ ಮತ್ತು ಭಾನುವಾರ ಜರುಗ್ಸೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಶನಿವಾರ ನಾನು ಬೆಳಗ್ಗೆನೇ ಜಾಮೂನ್ ಮಾಡಿದ್ದೆ. ಸೊ ದೇವ್ರ ಪೂಜೆಗೂ ಕೂಡ ಎಲ್ಲ ನೈವೇದ್ಯಕ್ಕೂ ಆಗುತ್ತೆ ಮತ್ತು ಮನೆಯಲ್ಲೂ ಕೂಡ ಎಲ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ನೋಡಿ, ಸಕ್ಕರೆ ಪಾಕ ಎಲ್ಲ ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿರಬೇಕು. ಸೊ ಅವತ್ತು ಇದು ರಕ್ಷಾ ಬಂಧನ ಕೂಡ ಇದ್ದಿದ್ದರಿಂದ ನನ್ನ ಬ್ರದರು ಕೂಡ ಬರ್ತೀನಿ ಅಂತ ಹೇಳಿದ್ದಲ್ವ. ಸೊ ಅವನಿಗೂ ಕೂಡ ತಿನ್ಸೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ನಾನು ಜಾಮೂನೇ ಮಾಡೋದು ಸರಿ ಅಂದ್ಬಿಟ್ಟು ಅವತ್ತು ಜಾಮೂನೇ ಮಾಡಿದೆ ಅಂತ ಹೇಳ್ಬೋದು. ಸೊ ನೋಡಿ, ಪಾಕ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಇನ್ನೊಂದು ಸರಿ ಪಾಕ ಮಾಡಿಕೊಂಡು ಮಿಕ್ಕಿರೋ ಜಾಮೂನೆಲ್ಲನೂ ಹಾಕಿದೆ. ಸೊ ಏನು ಮಾಡೋಕ್ಕಲ್ಲ, ಒಂದೊಂದು ಸರಿ ಆ ಥರ ವ್ಯತ್ಯಾಸ ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆ ಆಗಿತ್ತು, ಅಂದರೆ ಡ್ರೈ ಜಾಮೂನ್ ತಿಂತಾರಲ್ಲ ಆ ಥರದ್ದು ಕರೆಕ್ಟಾಗಿತ್ತು. ಆದರೂ ಸ್ವಲ್ಪ ರಸ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಅಂತಂದರೆ ಎಕ್ಸ್ಟ್ರಾ ಬೇಕಿತ್ತು ಅಂದ್ಬಿಟ್ಟು ನಾನು ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು ಇನ್ನೊಂದು ಸರಿ ಮಾಡಿಬಿಟ್ಟೆ ಪಾಕನ. ಸೊ ಬೆಳಗಿನ ಪೂಜೆನೂ ಎಲ್ಲ ಚೆನ್ನಾಗಾಯಿತು ದೇವ್ರಿಗೆ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನೈವೇದ್ಯ ಬೆಳಗ್ಗೆ ಹೊತ್ತು ಮತ್ತು ಈವ್ನಿಂಗ್ ಟೈಮಲ್ಲಿ ಆಗಬೇಕಲ್ವ. ಸೊ ನೋಡಿ, ನೆನ್ನೆದು ಅದು ಬಾಳೆಕಾಯಿ ಗೊಜ್ಜೆ ಜಾಸ್ತಿ ಇತ್ತು. ಸೊ ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ತಿಂಡಿಗೆ. ಅದಾದಮೇಲೆ ನಮ್ಮ ಅಕ್ಕ ಬಂದಿದ್ಲು ಇದಕ್ಕೆ ಕುಂಕುಮ ತೊಗೊಂಡೋಗೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಹಬ್ಬದ ದಿನವೇ ಹೋಗಿದ್ದೆ. ಸೊ ಅವರು ಬೆಳಗ್ಗೆ ಬಂದಿದ್ದರು, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು. ಸೊ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ನಾನು ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ, ಎಲ್ಲ ಥರದ ಸೊಪ್ಪುಗಳಿತ್ತು. ಅದ್ರ ಜೊತೆಗೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇಷ್ಟ ಹಾಕ್ಬಿಡೋಣ ಅಂತ. ಸೊ ಸಾಂಬಾರು ಕೂಡ ರೆಡಿ ಮಾಡಿಬಿಟ್ಟೆ. ಅದಾದಮೇಲೆ ಈವ್ನಿಂಗು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಬ್ರದರ್ ಅವರೆಲ್ಲರೂ ಬರ್ತಾರಲ್ಲ ಅವಾಗ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅವರು ಎಲ್ಲರೂ ಬರ್ತಾರಲ್ಲ ಅಂದ್ಬಿಟ್ಟು ಸಾಂಬಾರು ಜಾಸ್ತಿ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಈವ್ನಿಂಗ್ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಅವತ್ತೆಲ್ಲರೂ ಕೂಡ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಹೋಗಿದ್ದರು, ನನಗೂ ಕೂಗಿದ್ರು. ಬಟ್ ಹೆಂಗೆ ಈವ್ನಿಂಗ್ ಟೈಮ್ ದೇವರು ಮನೆ ಬಾಗಿಲು ಹಾಕ್ಬಿಟ್ಟು ಬರೋಕ್ಕಾಗಲ್ಲ ಅಲ್ವಾ. ಸೊ ದೇವ್ರು ಕೂರಿಸಿರುವಾಗ ಆ ಥರ ಈವ್ನಿಂಗ್ ಟೈಮೆಲ್ಲ ಹೋಗೋಕ್ಕಾಗಲ್ಲ. ಅದೇ ಟೈಮಲ್ಲಿ ದೀಪ ಹಚ್ಚೋ ಟೈಮು. ಸೊ ಆವಾಗ 6 ಗಂಟೆ ಅಷ್ಟರಲ್ಲಿ ಹೋಗ್ಬಿಟ್ಟು ಏನು ಮಾಡೋದು, ಬೇಕಾದ್ರೆ ಇನ್ನೊಂದು ದಿನ ಹೋದ್ರಾಯ್ತು ಅಂದ್ಬಿಟ್ಟು ನಾನು ನೀವೇ ಹೋಗಿದ್ದು ಬನ್ನಿ ಅಂತ ಹೇಳ್ಬಿಟ್ಟೆ. ಸೊ ಈವ್ನಿಂಗ್ ನಮ್ಮ ಪಾಪುನೂ ಹೋಗಿದ್ಲು, ನಮ್ಮ ಅಮ್ಮನೂ ಹೋಗಿದ್ರು, ಎಲ್ಲರೂ ಹೋಗಿದ್ರು. ಸೊ ಅದಕ್ಕೋಸ್ಕರ ನನಗೆ ಟೈಮ್ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು. ಸೊ ದೇವ್ರ ಪೂಜೆ ಎಲ್ಲ ಮಾಡಿದೆ. ಏಕೆಂದರೆ ದೇವ್ರು ಕೂರಿಸಿರ್ಬೇಕಾದ್ರೆ ಈವ್ನಿಂಗ್ ಟೈಮು, ಬೆಳಗ್ಗೆ ಟೈಮು ಸ್ವಲ್ಪ ನಾವು ಪೂಜೆಗೆ ಪ್ರಿಫರೆನ್ಸ್ ಕೊಡಬೇಕಲ್ವ. ಸೊ ಅದಕ್ಕೋಸ್ಕರನೇ ಬೇಕಾದ್ರೆ ಇನ್ನೊಂದು ದಿನ ಹೋಗಿದ್ದು ಬಂದ್ರಾಯ್ತು ಅಂತ ಅಂದ್ಬಿಟ್ಟು ನಾನು ನೀವೇ ಹೋಗಿದ್ದು ಬನ್ನಿ, ನಾನು ಇನ್ನೊಂದು ದಿನ ನಮ್ಮ ಮನೆಯವ್ರು ಬಂದಾಗ ಹೋಗ್ತೀನಿ ಅಂತಂದೆ. ಸೊ ನೋಡಿ, ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ನನಗೆ ಟೈಮ್ ಚೆನ್ನಾಗಿ ಸಿಕ್ಕಿದ್ರಿಂದ ಈ ಥರ ಏನಾದರೂ ಓದಬೇಕು, ದೇವರ ಒಂದು ನಾಮಾವಳಿ ಇರ್ಬೋದು, ಅಷ್ಟೋತ್ರ. ಸೊ ಇವನ್ನೆಲ್ಲ ಓದೋಕ್ಕೆ ಅಂತ ಅಂದರೆ ನನಗೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಅದಕ್ಕೇ ಹೆಂಗೂ ಅವರೆಲ್ಲರೂ ಅಲ್ಲಿ ಹೋಗಿದ್ದಾರಲ್ಲ, ಬರೋ ಅಷ್ಟರಲ್ಲಿ ಓದೇ ಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಅಷ್ಟಲಕ್ಷ್ಮಿದು ಅಷ್ಟೋತ್ರಗಳನ್ನ ಓದೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ. ಅಷ್ಟಲಕ್ಷ್ಮಿದು ಬುಕ್ಕಿತ್ತು, 8 ಲಕ್ಷ್ಮಿಗಳಿಗೂ ಸಪ್ರೇಟ್ ಅಷ್ಟೋತ್ರಗಳು, 108 ಹೆಸರು ಆ ಥರ 8 ಲಕ್ಷ್ಮಿಗೂ ಇತ್ತು. ಸೊ ಅದನ್ನು ಓದ್ಬಿಡೋಣ ಅಂದ್ಬಿಟ್ಟು ನಾನು ಬರೋ ತನಕ ಅಷ್ಟೋತ್ರ ಓದ್ತಾ ಕೂತ್ಕೊಂಡು. ಇದೇ ತಾನೇ
ನೋಡಿ ಈ ಥರ ಏನು ಒಳ್ಳೆ ವಿಚಾರಗಳು ಒಳ್ಳೆಯದೆಲ್ಲ ನಾವು ದೇವ್ರ ರಿಲೇಟೆಡ್ ಎಲ್ಲ ಓದ್ತೀವೋ ಅದು ಒಳ್ಳೆ ಮನಸ್ಸಿರೋದು ಫಸ್ಟ್ ಪ್ರಿಫರೆನ್ಸು. ಸೊ ಅದ್ರ ಮೇಲೆ ಮಾಡಿದ್ದೆಲ್ಲ ನಮಗೆ ನಮ್ಮ ಒಂದು ಒಳ್ಳೆ ಕರ್ಮಗಳು ಅಂತ ಲೆಕ್ಕಕ್ಕೆ ಬರುತ್ತೆ ಅಂತ. ಸೊ ಅದಕ್ಕೇ ನಾನು ಈ ಥರ ಏನೇ ಟೈಮ್ ಇದ್ದರೂ ಈ ಥರ ದೇವ್ರು ಕೂರಿಸಿದಾಗ ಆದಷ್ಟು ನಾನು ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ದೇವ್ರದ್ದು ಹಾಡೆಲ್ಲ ಹಾಕಿದೆ. ಸೊ ಅದಾದಮೇಲೆ ನನ್ನ ಬ್ರದರ್ ಎಲ್ಲ ಬಂದರು. ಸೊ ಅವನಿಗೆ ರಾಖಿ ಎಲ್ಲ ಕಟ್ಟಿದೆ. ಮೊದಲೇ ನಾನು ತಂದಿಟ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಅದೇ ರಾಖಿನ ಕಟ್ಟಿದೆ ನಾನು. ರಾಖಿ ಎಲ್ಲ ಕಟ್ಟಾದಮೇಲೆ ಅವನು ಗಿಫ್ಟ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಸೀರೆ ತೊಗೊಂಬಂದಿದ್ದ. ನೋಡಿ ಇದು ನಾನು ಜಾಮೂನ್ ಮಾಡಿದ್ನಲ್ಲ, ಸೊ ಅದನ್ನೇ ತಿನ್ನಿಸ್ದೆ. ಸೊ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು, ಲಾಸ್ಟ್ ಟೈಮ್ ಬರೋಕ್ಕಾಗಿರಲಿಲ್ಲ ಅವನು. ಸೊ ಅದಕ್ಕೋಸ್ಕರ ಈ ವರ್ಷ ಬಂದ. ಸೊ ಅದಾದಮೇಲೆ ಸೀರೆ ತೊಗೊಂಬಂದಿದ್ದ. ಸೊ ಎಲ್ಲರಿಗೂ, ನನಗೆ, ನಮ್ಮ ಅಕ್ಕ, ನಮ್ಮ ಅಮ್ಮ, ನನ್ನ ಕಸಿನ್ಸು, ನಮ್ಮ ಆಂಟಿ, ಪ್ರತಿಯೊಬ್ಬರು, ನಮ್ಮ ಅಜ್ಜಿ ಎಲ್ರಿಗೂ ತಂದುಬಿಟ್ಟಿದ್ದ. ಸೊ ರಕ್ಷಾಬಂಧನ್ಗೂ ಇದಕ್ಕೂ ಕೊಟ್ಟಂಗಾಗುತ್ತೆ, ಮತ್ತು ಅವ್ರಿಗೆ ನಮ್ಮ ಆಂಟಿಯವರು ನಮ್ಮ ಅಮ್ಮ ಅವ್ರಿಗೆಲ್ಲ ಗೌರಿ ಹಬ್ಬಕ್ಕೆ ಕೊಟ್ಟಂಗಾಗುತ್ತೆ ಅಂತ. ಸೊ ಅಲ್ಲಿ ಒಂದೇ ಥರದ ಕಲರ್ಸ್ ಬೇರೆ ಬೇರೆ ಇರುತ್ತಲ್ಲ. ಸೊ ನಾನಿದು ಲೈಟ್ ಪರ್ಪಲ್ ಕಲರ್ ತೊಗೊಂಡೆ. ಸೊ ಅವರು ಬಂದಿದ್ದರು, ಅವ್ರಿಗೂ ಎಲ್ಲ ಸ್ವೀಟೆಲ್ಲ ಕೊಟ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ರೆಡಿಯಾಗಿತ್ತಲ್ಲ ಎಲ್ಲ ಮಾಡಿಸಿ ಕಳಿಸ್ದೆ. ಸೊ ಅದಾದಮೇಲೆ ನೋಡಿ ಇದೇನೇ ರಾಖಿ ನಾನು ಕಟ್ಟಿದ್ದು. ಎಲ್ಲರೂ ಈ ಥರ ನಾರ್ಮಲ್ ಹಾಕಿರೋದು ಕಟ್ಟಿದ್ದು. ಸೊ ಈ ಥರ ರೌಂಡ್ ಶೇಪ್ದು ಯಾರೂ ಕಟ್ಟಿರಲಿಲ್ಲ ಅಂದ್ಬಿಟ್ಟು ನನ್ನ ಹತ್ರ 2 ತೊಗೊಂಬಂದು ಇಟ್ಕೊಂಡಿದ್ದೆ. ಸೊ ಆ ರಾಖಿನ ಕಟ್ಟಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಅವರೆಲ್ಲ ಹೊರಟಾದ್ಮೇಲೆ ನಾನು ಮಾಮೂಲಿ ಇದೆ ನಮ್ಮ ಊಟಕ್ಕೆ ಮಾಮೂಲಿ ನೋಡಿ ಸೊಪ್ಪು ಸಾಂಬಾರು ಮಾಡಿದ್ನಲ್ಲ, ಅದಕ್ಕೇ ಒಂಚೂರು ರೈಸ್ ಮಾಡ್ಕೊಂಡು ಹಪ್ಪಳ ಹಾಕ್ಕೊಂಡಿದ್ದೆ. ಸೊ ಇದು ಅದ್ರ ಮಾರನೇಗಿದ್ದು ಭಾನುವಾರದ್ದು ಬ್ಲಾಗ್ ಇದು. ಆ್ಯಕ್ಚುಲಿ ಅವತ್ತು ಜರುಗಿಸ್ಬೇಕಿತ್ತು. ಸೊ ಅದಕ್ಕೇ ಬೆಳಗ್ಗೆ ಬೇಗನೆ ಎದ್ದು ಪೊಂಗಲೆಲ್ಲ ರೆಡಿ ಮಾಡಿದೆ. ಇದು ಆ್ಯಕ್ಚುಲಿ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ದೇವ್ರು ಕೂರಿಸಿದ್ದು ಅಷ್ಟು ದಿನದಲ್ಲಿ ಒಂದು ಸರಿನಾದರೂ ಪೊಂಗಲ್ ಮಾಡಲೇಬೇಕು. ಯಾಕೆಂದರೆ ಗುಡಾನ್ನ ಅಂತಂದರೆ ಅದೇ ಅಲ್ವಾ, ಬೆಲ್ಲದನ್ನ ಅಂತ. ಸೊ ಅದೊಂದು ನೋಡಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಆವತ್ತಿನ ದಿನ ಜರುಗಿಸೋ ದಿನ ಪೊಂಗಲ್ ಮಾಡಿಬಿಡೋದ ಅಂತ ಅಂದ್ಬಿಟ್ಟು ಪೊಂಗಲೆಲ್ಲ ಮಾಡಿ ಒಟ್ಟಿಗೆ ಎಲ್ಲ ಕೂಗಿಸ್ಬಿಟ್ಟಿದ್ದೆ. ಹೆಸರುಬೇಳೆ ಎಲ್ಲ ಹುರಿದ್ಬಿಟ್ಟು ಬೆಲ್ಲ, ಕಾಯಿ ತುರಿ, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು ಕೂಗಿಸಿದ್ದು. ಸೊ ದೇವ್ರಿಗೆ ಅದು ನೈವೇದ್ಯ ಇಟ್ಬಿಟ್ಟು ದೇವ್ರು ಜರುಗಿಸ್ದೆ. ಸೊ ಅದನ್ನೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಸೀರೆ ಸ್ವಲ್ಪ ಒಂದು ಗಳಿಗೆ ನಮ್ಮ ಮೈ ಮೇಲೆ ಹಾಕೋಬೇಕಲ್ವ. ಸೊ ಅದಕ್ಕೇ ಸುಮ್ಮನೆ ಹಂಗೆ ಇಟ್ಟಿದೆ, ಹೆಂಗೆ ಕಾಣುತ್ತೆ ನೋಡೋದ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಯಾಕೆಂದರೆ ಈ ಹಬ್ಬಕ್ಕೆ ನಾವು ಏನೂ ಆ ಥರ ನಮ್ಗೆ ಹೆಂಗೆ ಕಾಣುತ್ತೆ ಅಂತ ಒಂದು ಥಾಟು ಯೋಚನೆ ಮಾಡ್ದೇ ನಾವು ತಗೋತೀವಿ. ಯಾಕೆಂದರೆ ಮೈ ಮೇಲೆ ಹಾಕೋಂಗಿಲ್ಲ, ಕನ್ನಡಿನೂ ನೋಡೋಂಗಿಲ್ಲ ಅಲ್ವಾ ಅಲ್ಲಿ ಎಲ್ಲಿ ಅಂಗಡಿಗಳಲ್ಲಿ. ಸೊ ಅದಕ್ಕೋಸ್ಕರ ಆಮೇಲೆ ನೋಡಿ ದೇವರಿಂದ ತೆಗೆದಿದ್ದು ಯಾವುದು ನೆಕ್ಲೆಸ್ನ ಪಾಪುಗೆ ಹಾಕ್ತೆ. ನೆಕ್ಲೆಸು ಡಾಬು, ಸೀರೆ ನಾನು ಹಾಕ್ಕೊಂಡೆ, ಬಳೆನೂ ನಾನು ಹಾಕ್ಕೊಂಡೆ. ಬಳೆಯಲ್ಲಿ ಸ್ವಲ್ಪ ಬಳೆಗಳು ನಮ್ಮ ಅಮ್ಮಂಗೆ ಕೊಟ್ಟೆ. ಸೊ ಎಲ್ಲರೂ ಸೈಜು ಫ್ರೀ ಸೈಜೇ ತೊಗೊಂಡಿರ್ತೀನಲ್ವ, ನಮ್ಮ ಅಮ್ಮಂಗೂ ಆಗುತ್ತೆ. ನೋಡೋಣ ಅರ್ಶಿನ, ಆಮೇಲೆ ಇನ್ನೇನು ಕೊಡ್ತು ಹುಡ್ಕೋ. ಇನ್ನೊಂದು ಅರ್ಶಿನ ಮಮ್ಮಿಗೆ. ಅಡಿಕೆ, ವಾವ್, ಲೋಟಸ್ ಸೀಡ್. ಇದು ಲೋಟಸ್ ಸೀಡ್, ಇದು ವಾವ್, ಲೋಟಸ್ ಸೀಡ್. ಕಾಯಿನ್ಸ್, ಕಾಯಿನ್ಸ್ ಹಾಕ್ಬಿಡೋದು. ಕಾಯಿನ್ಸ್ ಅಲ್ಲಿ ನೋಡು, ಹಾಕು ಹಾಕು, ಇನ್ನೊಂದು ಕೈ ಹಾಕು. ಏನು ಬರ್ತೀನಿ, ಶಂಖ. ಶಂಖ ಸಿಕ್ತಾ? ಶಂಖ, ಶಂಖ, ಅದು ಶಂಖನ. ಶಂಖ ಸಿಕ್ತಾ? ಇಲ್ಲಿ ಕಾಯಿನ್ ಅಂತ ನೋಡಿ, ಚಿನ್ನ ಕಾಯಿನ್. ಸೂಪರ್, ಥ್ಯಾಂಕ್ಸ್ ಹೇಳಿ ಮಮ್ಮಿಗೆ. ಥ್ಯಾಂಕ್ಸ್ ಮಮ್ಮಿ. ಎಸ್, ಥ್ಯಾಂಕ್ಸ್ ಮಮ್ಮಿ. ನೋಡಿ ಅದಾದಮೇಲೆ ಕಳಶದ ನೀರೆಲ್ಲನೂ ಕೂಡ ಸ್ವಲ್ಪ ನಾವು ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು, ಯಾಕೆಂದರೆ ದೇವ್ರು ಕೂರಿಸಿರೋ ನೀರಲ್ವಾ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟೆ. ಮತ್ತು ಕಳಶದೊಳಗಡೆ ಇರೋದೆಲ್ಲ ತೆಗೆದೆ. ನೋಡಿ ಆಮೇಲೆ ಸೀರೆನ ಮಾಮೂಲಿ ನೆರಿಗೆ ಇಟ್ಕೊಂಡೆ ಉಟ್ಟೆ, ನೋಡೋಣ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆವಾಗ ಆದರೆ ಆ ಕಡೆ ನೋಡಿ ಬ್ಲೌಸ್ನ ಸುಮ್ಮನೆ ಹೆಂಗೆ ಇಟ್ಟಿದ್ದೀನಿ ಅಷ್ಟೇ, ಇಲ್ಲ ನೀಟಾಗೆಲ್ಲ ಬ್ಲೌಸ್ ಹೊಲ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನೋಡಿ ಎಲ್ಲನೂ ತೆಗೆದಾಕ್ಬಿಟ್ಟು ಆಮೇಲೆ ಆ ಜಾಗಕ್ಕೆ ಒಂದು ದೇವ್ರದ್ದೊಂದು ವಿಗ್ರಹ ಇತ್ತಲ್ಲ ಅದನ್ನಿಟ್ಟೆ. ಆಮೇಲೆ 4 ಗಂಟೆ ಮೇಲೆ ಎಲ್ಲನೂ ತೆಗೆದುಬಿಡೋಣ ಅಂದ್ಬಿಟ್ಟು, ಯಾಕೆಂದರೆ ದೀಪ ಉರಿತಾ ಇತ್ತಲ್ವ, ಅದಕ್ಕೆ ಮುಂಚೆನೇ ನಾವು ತೆಗೆಯೋದು ಸರಿ ಇರೋಲ್ಲ ಅಂದ್ಬಿಟ್ಟು ಕಳಶ ತೆಗೆದಿದ್ದ ಜಾಗದಲ್ಲಿ ನಾವು ಅದು ದೇವ್ರದ್ದೊಂದು ಚಿಕ್ಕದೊಂದು ವಿಗ್ರಹ ಇತ್ತು, ಅದನ್ನು ಇಟ್ಟೆ. ಮತ್ತು ಅಷ್ಟಲಕ್ಷ್ಮಿ ಇದು ಬುಕ್ ಇತ್ತಲ್ಲ, ಸೊ ಅದನ್ನು ಕೂಡ ಇಟ್ಟೆ. ಸೊ ಈವ್ನಿಂಗ್ ಎಲ್ಲನೂ ಒಟ್ಟಿಗೆ ತೆಗಿಯೋಣ ಅಂತ ಅಂದ್ಬಿಟ್ಟು, ಸೊ ಅದಾದಮೇಲೆ ಈವ್ನಿಂಗ್ ಎಲ್ಲ ತೆಗೆದು ಇಟ್ಬಿಟ್ಟು ಆ್ಯಸ್ ಯೂಶ್ವಲ್ ದೇವ್ರಿಗೆ ಒಂದ್ಸರಿ ಪೂಜೆ ಮಾಡಿ ದೇವ್ರ ಮನೇಲಿ ಹೊರಗಡೆನೂ ಕೂಡ ದೀಪ ಎಲ್ಲ ಹಚ್ಚಿದೆ.
ನೋಡಿ ಈವ್ನಿಂಗ್ ಪೂಜೆ ಎಲ್ಲ ಆಯಿತು. ಹಬ್ಬ ಎಲ್ಲ ನಿಜವಾಗ್ಲೂ ಕೂಡ ನಮಗೆ ಒಂಥರ ಮನಸ್ಸು ತೃಪ್ತಿಯಾಗಿ ಮಾಡಿದೆ ಅಂತ ಹೇಳ್ಬೋದು. ಸೊ ನೋಡಿ, ಯಾವುದೇ ಹಬ್ಬ ಆಗಿರಲಿ ಫಸ್ಟು ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು, ದೇವ್ರು ಮೆಚ್ಚಬೇಕು ಅಷ್ಟೇ. ಜನಗಳನ್ನಂತೂ ಯಾವುದೇ ಕಾರಣಕ್ಕೂ ಮೆಚ್ಚೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಕೂಡ ನನ್ನ ಮನಸ್ಸಾಕ್ಷಿ ಮೆಚ್ಚಂಗೆ, ದೇವ್ರು ಮೆಚ್ಚಂಗೆ ಮಾಡಿದೆ. ನೋಡಿ, ಇದು ಹೋದ ವರ್ಷ ನಾನು ದೇವ್ರು ಕೂರಿಸಿದ್ದು. ಸೊ ಚೆನ್ನಾಗೇ ಆಗಿತ್ತು ಅಂತ ಹೇಳ್ಬೋದು. ಸೊ ನೋಡಿ, ಹೋದ ವರ್ಷ ಎಷ್ಟು ಚೆನ್ನಾಗಿ ಆಗಿತ್ತು ಡೆಕೋರೇಷನ್ ಎಲ್ಲ. ಸೊ ಈ ವರ್ಷವೂ ಕೂಡ ಒಂಥರ ಸಿಂಪಲಾಗಿ ವಿಳ್ಯದೆಲೆ ಡೆಕೋರೇಷನ್ ಮಾಡಿದೆ ಗೈಸ್. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.